ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿ ರಿಲೀಸ್ ಆಗಲಿದ್ದಾರೆ. ರಿಲೀಸ್ ಬೆನ್ನಲ್ಲೇ ಮಂತ್ರಿಗಿರಿಗಾಗಿ ಲಾಬಿ ನಡೆಸಿದ್ದಾರೆ ಈಗ ವಿನಯ್ ಕುಲಕರ್ಣಿ ಅವರು. ಇವತ್ತು ಬೆಳಗ್ಗೆ ಜಾಮೀನು ಮಂಜೂರಾಗಿತ್ತು ಹೈಕೋರ್ಟ್ನಿಂದ ವಿನಯ್ ಕುಲಕರ್ಣಿ ಅವರಿಗೆ. ಇದೀಗ ಬಿಗ್ ರಿಲೀಫ್ನಲ್ಲಿದ್ದಾರೆ. ಇದರ ಮಧ್ಯೆ ಈಗ ಮಂತ್ರಿಗಿರಿಗಾಗಿ ಲಾಬಿ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ ಈಗ. ಕೆಲವೇ ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿ ರಿಲೀಸ್ ಆಗಲಿದ್ದಾರೆ. ರಿಲೀಸ್ ಬೆನ್ನಲ್ಲೇ ಮಂತ್ರಿಗಿರಿಗೆ ಲಾಬಿ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ ಈಗ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿ ರಿಲೀಸ್ ಆಗುವಂತ ಚಾನ್ಸಸ್ ಇದೆ. ರಿಲೀಸ್ ಬೆನ್ನಲ್ಲೇ ಮಂತ್ರಿಗಿರಿಗಾಗಿ ಲಾಬಿ ಮಾಡ್ತಾರಾ, ಮತ್ತೆ ಸಕ್ರಿಯ ರಾಜಕೀಯದಲ್ಲಿ ತೊಡಗಿಕೊಳ್ತಾರಾ ಅನ್ನೋದು ಈಗ ಸದ್ಯದ ಕುತೂಹಲವಾಗಿದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಶೀಘ್ರ ಮರುಜೀವ ಬಂದಂತಾಗಿದೆ. ರಿಲೀಸ್ ಬೆನ್ನಲ್ಲೇ ಮಂತ್ರಿಗಿರಿಗಾಗಿ ಕುಲಕರ್ಣಿ ಲಾಬಿ ಮಾಡ್ತಾರಾ ಅನ್ನೋ ಪ್ರಶ್ನೆ ಈಗ. ಜೀವಾವಧಿ ಶಿಕ್ಷೆಗೆ ಹೈಕೋರ್ಟ್ ತಡೆ ನೀಡಿದ್ದು, ಇನ್ನೇನಿದ್ರೂ ಶಾಸಕ ಸ್ಥಾನಕ್ಕೆ ಮರುಜೀವ ಸಿಗಬೇಕಷ್ಟೆ. ಶಿಕ್ಷೆ ಅಮಾನತಿನಲ್ಲಿಟ್ಟು ಜಾಮೀನು ಕೊಟ್ಟಂತ ಹೈಕೋರ್ಟ್ 5 ಲಕ್ಷ ಬಾಂಡ್ ಮತ್ತು ಶ್ಯೂರಿಟಿಯನ್ನು ಕೊಟ್ಟು ನೀಡಿ ಕುಲಕರ್ಣಿ ಅವರಿಗೆ ಈಗ ಜಾಮೀನು ಮಂಜೂರಾಗಿದೆ. ಇನ್ನೇನಿದ್ರೂ ಶಾಸಕ ಸ್ಥಾನಕ್ಕೆ ಮರುಜೀವ ಸಿಗಬೇಕು. ಹಾಗಾದರೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ವಿನಯ್ ಕುಲಕರ್ಣಿ, ಲಾಬಿ ಮಾಡ್ತಾರಾ ಮಂತ್ರಿಗಿರಿಗಾಗಿ ಅನ್ನೋ ಪ್ರಶ್ನೆ ಎದ್ದಿದೆ ಈಗ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಶೀಘ್ರ ಮರುಜೀವ ಬರಲಿದೆ. ಕೆಲವೇ ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿ ರಿಲೀಸ್ ಆಗಲಿದ್ದಾರೆ. ಈಗಾಗಲೇ ಹೈಕೋರ್ಟ್ನ ಆದೇಶದ ಪ್ರತಿ ಪರಪ್ಪನ ಅಗ್ರಹಾರ ತಲುಪಿದ್ದು ವಿನಯ್ ಕುಲಕರ್ಣಿ ಅವರು ರಿಲೀಸ್ ಆಗಲಿಕ್ಕೆ ಸಿದ್ಧರಾಗಿದ್ದಾರೆ. ಜಾಮೀನು ಸಿಕ್ಕ ಬೆನ್ನಲ್ಲೇ ಈಗಾಗಲೇ ಖುಷಿಯಲ್ಲಿ ತೇಲಾಡ್ತಿರುವಂಥ ವಿನಯ್ ಕುಲಕರ್ಣಿ ಅವರಿಗೆ ಮಂತ್ರಿಗಿರಿಗಾಗಿ ಲಾಬಿ ನಡೆಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಶಾಸಕ ಸ್ಥಾನಕ್ಕೆ ಶೀಘ್ರ ಮರುಜೀವ ಬರಲಿದೆಯಾ ಅನ್ನೋದು ಈಗ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಜೀವಾವಧಿ ಶಿಕ್ಷೆಗೆ ತಡೆ ನೀಡಿರುವಂಥ ಹೈಕೋರ್ಟ್, ಸೆಷನ್ಸ್ ಕೋರ್ಟ್ ಈ ಹಿಂದೆ ಅವರಿಗೆ ಅಪರಾಧಿ ಅಂತ ಘೋಷಣೆ ಮಾಡಿತ್ತು. ಅದಾದ ನಂತರದಲ್ಲಿ ಈಗ ಹೈಕೋರ್ಟ್ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರ ಈಗ ವಿನಯ್ ಕುಲಕರ್ಣಿ ಹೆಸರು ಕೂಡ ರೇಸ್ಗೆ ಎಂಟ್ರಿ ಆಗಿದೆ. ಸಚಿವ ಸಂಪುಟ ಸರ್ಕಸ್ ಇನ್ನೂ ಮುಗಿದಿರುವ ಹಾಗೆ ಕಾಣ್ತಾ ಇಲ್ಲ. ಸಿದ್ದು 1.0 ಸರ್ಕಾರದಲ್ಲಿ ಸಚಿವರಾಗಿದ್ದಂಥ ವಿನಯ್ ಕುಲಕರ್ಣಿ ಮೂವರ ಜೊತೆ ಮಂತ್ರಿ ರೇಸ್ನಲ್ಲಿ ವಿನಯ್ ಕುಲಕರ್ಣಿ ಕಾಣಿಸಿಕೊಂಡಿದ್ರು. 5 ದಿನದ ಹಿಂದಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಮನೆಗೆ ವಿನಯ್ ಕುಟುಂಬ ಭೇಟಿ ಕೂಡ ನೀಡಿತ್ತು. ವಿನಯ್ ಪತ್ನಿ ಶಿವಲೀಲಾ ಮತ್ತು ಮಗಳು ಕೂಡ ಹೋಗಿದ್ರು. ವಿನಯ್ ಎಂಟ್ರಿ ಬೆನ್ನಲ್ಲೇ ಪಂಚಮಸಾಲಿಗಳಲ್ಲಿ ಮಂತ್ರಿ ಫೈಟ್ ಶುರುವಾಗಿದೆ. ಈಗ ಸಂಪುಟ ಸರ್ಕಸ್ ನಡುವೆ ದಿನಕ್ಕೊಂದು ಹೆಸರು ಸೇರ್ಪಡೆಯಾಗ್ತಾ ಇದೆ. ಈಗ ವಿನಯ್ ಕುಲಕರ್ಣಿ ಅವರು ರಿಲೀಸ್ ಆಗ್ತಾ ಇದ್ದಂತೆ ಮತ್ತೆ ಮಂತ್ರಿಗಿರಿಗೆ ಲಾಬಿ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಸಂಪುಟ ಸರ್ಕಸ್ ಮುಗಿದಿರೋ ಹಾಗೆ ಕಾಣ್ತಾ ಇಲ್ಲ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಸೋಮವಾರ ಸಂಜೆ 5 ಗಂಟೆಗೆ ಮಂತ್ರಿಮಂಡಲ ಫಿಕ್ಸ್ ಆಗಲಿದ್ದು ಪಟ್ಟಾಭಿಷೇಕ ಕೂಡ ನಡೆಯಲಿದೆ ಮಂತ್ರಿಗಳದ್ದು. ಇದರ ಮಧ್ಯೆ ಈಗ ಮಂತ್ರಿಗಿರಿಗೆ ವಿನಯ್ ಕುಲಕರ್ಣಿ ಅವರು ಕೂಡ ಲಾಬಿ ಮಾಡ್ತಿರುವಂತ ವಿಷಯ ತಿಳಿದು ಬರ್ತಾ ಇದೆ. 5 ದಿನದ ಹಿಂದಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಅವರ ಕುಟುಂಬಕ್ಕೆ ಭೇಟಿ ಕೊಟ್ಟು ಬಂದಿದ್ರು. ಮಗ ವಿನಯ್, ಪತ್ನಿ ಶಿವಲೀಲಾ ಮತ್ತು ಮಗಳು ವಿನಯ್ ಎಂಟ್ರಿ ಬೆನ್ನಲ್ಲೇ ಪಂಚಮಸಾಲಿಗಳಲ್ಲಿ ಈಗ ಮತ್ತೆ ಮಂತ್ರಿಗಿರಿ ಫೈಟ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಇನ್ನೇನು ಕುಲಕರ್ಣಿ ರಿಲೀಸ್ಗೆ ಕ್ಷಣಗಣನೆ ಆರಂಭವಾಗಿದೆ. ಇದರ ಮಧ್ಯೆ ಈಗ ಪಂಚಮಸಾಲಿ ಮಿನಿಸ್ಟರ್ ಫೈಟ್ ಶುರುವಾಗಿದ್ದು, ಶಿವಾನಂದ ಪಾಟೀಲ್ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಾಗ ಸಕ್ಕರೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮೀಣದಲ್ಲಿ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ವಿಜಯಾನಂದ ಕಾಶಪ್ಪನವರು ಕೂಡ ಹುಣಗುಂದಿಂದ. ಪಂಚಮಸಾಲಿ ಮಿನಿಸ್ಟರ್ ಫೈಟ್ ಇದು. ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿಯಿಂದ. ಇನ್ನೇನಿದ್ರೂ ಶಾಸಕ ಸ್ಥಾನಕ್ಕೆ ಮರುಜೀವ ಸಿಗಬೇಕಷ್ಟೆ. ವಿನಯ್ ಕುಲಕರ್ಣಿ ಅವರು ಧಾರವಾಡದಿಂದ ಮಿನಿಸ್ಟರ್ ಆಗುವಂಥ ಎಲ್ಲ ಸಂಭವ ಕೂಡ ತಿಳಿದು ಬರ್ತಾ ಇದೆ ಈಗ.